ಇದರಲ್ಲಿ ನಾವು ಮಾಡಿದ್ದು 2,500 ಶ್ರೀಗಂಧ, ಒಂದ್ 1,200 ಮಾವು, 600 ಸೀತಾಫಲ, ಒಂದ್ 250 ನೀರ್ಲೆಣ್ಣ, ಒಂದ್ 100 ಬೆಟ್ಟದ ನೆಲ್ಲಿಕಾಯಿ, ಒಂದ್ 100 ಹುಣಸಿ ಹಣ್ಣು. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ನಾನು ಬಹಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ. ನಾನೇನಂತೀನಿ, ಸ್ಪೆಷಲಿ ನಮ್ಮ ಯುವಕರಿಗೆ, ನಿಮ್ಮ ಭೂಮಿನೂ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ಯುವರ್ ಲ್ಯಾಂಡ್ ಈಸ್ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಅಂಡ್ ಇಟ್ ಈಸ್ ದ ಆರ್ಗನೈಸೇಷನ್. ಇಲ್ಲಿ ಆಳಾಗಿ ದುಡಿದು ಅರಸನಾಗಿ ಉಣ್ಣಬೇಕು. ಆಮೇಲೆ ನೀವು ಅರಸನಾಗಬೇಕಂದ್ರೆ ಮೊದಲು ಆಳಾಗಬೇಕಾಗ್ತದೆ. ಬಿಕಾಸ್ ಟು ಬಿಕಮ್ ದ ಬಾಸ್ ಫಸ್ಟ್ ಯು ಹ್ಯಾವ್ ಟು ಬಿ ಸರ್ವೆಂಟ್, ಆರ್ ಎಲ್ಸ್ ಯು ಕಾಂಟ್ ಬಿ ದ ಬಾಸ್. ಇವತ್ತು ನಾಳೆ ಹೊಲ ಮನಿ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ಕೆ ಒಲ್ಲೆನಾಕತ್ತಾರೆ. ಯಾಕಂದ್ರೆ ಅಲ್ಲಿ ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ. ನನ್ನ ಜೊತೆ ನನ್ನ ಗಂಡನೂ ಬಯಸ್ಕೊಳಕತ್ತಿದ್ರು. ಅವಾಗ ನನಗೊಂದು ನೋವಾಗಿ ನಾನು ಶೂನ್ಯ ಮನಸ್ಥಿತಿಗೆ ಹೋಗಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದು ಸತ್ಯ. ಆದ್ರೆ ನನ್ನ ಗಂಡನ ಮನೆಯಲ್ಲಿ ನನ್ನ ಕನಸು ಸತ್ತು ಹೋಗ್ಬಿಡ್ತು. ಆದ್ರೆ ನನ್ನ ಛಲ ಸತ್ತಿದ್ದಿಲ್ಲ. ಆ ಸತ್ಯ ನಮ್ಮ ತಾಯಿ ನನ್ಗೆ ಹೇಳಿದ್ದಕ್ಕೆ ನಾನು ತವ್ರ ಮನೆ ಕಡೆ ತಲೆ ಮಾಡಿ ಮಲ್ಕೊಂಡಿಲ್ಲ. ಎಷ್ಟೇ ಕಷ್ಟ ಬಂದ್ರು ಏನೇ ಮಾಡಿದ್ರು ನನ್ನ ಗಂಡನ ಮನೆಯೊಳಗೆ ನಾನು ಮಾಡಿ ದುಡಿದು ಸಾಧನೆ ಮಾಡಿ ಮತ್ತೆ ವಾಪಸ್ ನಮ್ಮ ತಾಯಿ ಮುಖ ತೋರಿಸ್ತೀನಿ ಅಂತ ಅವತ್ತು ಡಿಸೈಡ್ ಮಾಡಿದೆ ನಾನು. ಕೃಷಿ ಒಂದು ತಪಸ್ಸು. ಆ ಕೃಷಿಯಲ್ಲಿ ನಾವು ಏನು ಮಾಡ್ತೀವಿ ಅದಕ್ಕೊಂದು ತಾಳ್ಮೆ ಬೇಕು, ಪೇಷನ್ಸ್ ಬೇಕು, ಆಮೇಲೆ ಸಹನೆ ಬೇಕು. ಅವತ್ತು ನಾನು ನನ್ನ ವಿಷನ್ ಅನ್ನು ಚೇಂಜ್ ಮಾಡಿದೆ. ಯಾಕಂದ್ರೆ ಅಕ್ಕಿ ನಾ ಮಾತು ನನಗೆ ನಿದ್ದೆ ಮಾಡ್ಲಿಕ್ಕೆ ಕೊಡ್ಲಿಲ್ಲ, ಊಟ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ನಾ ಜೀವನದೊಳಗೆ ಏನು ಮಾಡಿದೆ, ನನ್ನ ಮಗಳೇ ಹಿಂಗೆ ಅಂದ್ಬಿಟ್ಲಲ್ಲ ನನಗೆ. ನಾನು ಭಾಳ ಫಿಟ್ ಆದೆ. ಅವಾಗ ಅದೇ ನನ್ನ ಮಗಳು ಬಂದು ನನಗೆ ಹೇಳಿದ್ಲು, ಮಮ್ಮಿ ಸಾರಿ ಅಂತ. ಭಾಳ ದೊಡ್ಡ ಮಾತಕ್ಕೆ ಹೇಳಿದ್ಲು. ನಾನು ಕಣ್ಣೆತ್ತಿ ನೋಡ್ಲಿಲ್ಲ. ಕವಿತಾ, ಡಾಟರ್ ಆಫ್ ದ ಸಾಯಿಲ್, ಬರಡ್ ಭೂಮಿಯಲ್ಲಿ ಬಂಗಾರ ಬೆಳೆದ ಸಾಹಸಿ ಮಹಿಳೆಯ ಕುತೂಹಲಕರ ಜೀವನ ಕಥನ. ನಿರೀಕ್ಷಿಸಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್.